ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಈ ದಿನ ಟೊಮೆಟೊ ಮತ್ತು ಹಾಲು ಬಾತ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರಿಗೆ ಒಣಕೊಬ್ಬರಿ ಮತ್ತು ಒಂದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ. ನಾನು ಖಾರಕ್ಕೆ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಸ್ಪೂನ್ ಧನಿಯಾ ಪುಡಿ. ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಹಾಲನ್ನ ಸಿಪ್ಪೆ ಎಲ್ಲ ತೆಗೆದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಚ್ಕೊಳ್ಳಿ. ನಾನು ಈ ಸೈಜ್ ಹಚ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಈರುಳ್ಳಿ, ಕರಿಬೇವು ಹಾಕಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾವು ಅದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ರುಬ್ಬಿದ ಮಸಾಲೆನ ಹಾಕಿ ಮಿಕ್ಸ್ ಮಾಡಿ ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ನಾವು ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡಿ ಒಂದು 2 ನಿಮಿಷ ಅದನ್ನು ಮುಚ್ಚಿ ಮತ್ತು ತೆಗೆದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಕ್ಲೋಸ್ ಮಾಡಿ. ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ನೋಡಿ, ಫುಲ್ಲು ಎಲ್ಲ ಸ್ಮೆಲ್ಲೆಲ್ಲ ಹೋಗಿದೆ. ಈಗ ಹಚ್ಚಿರೋ ಟೊಮೆಟೊ ಹಾಕಿ ಅದನ್ನು ಮಸಾಲೆ ಜೊತೆ ಮಿಕ್ಸ್ ಮಾಡಬೇಕು. ಟೊಮೆಟೊ ಈ ಥರ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಅದನ್ನು ಕುದಿಯೋಕ್ಕೆ ಬಿಟ್ಟು ಮತ್ತು ಇದಕ್ಕೆ ನಾವು ಯಾವ ಥರ ಕಾಳು ಬೇಕೋ ಆ ಥರ ಹಾಕ್ಕೋಬೋದು. ನಾನು ಇಲ್ಲಿ ಹಸಿ ಬಟಾಣಿ ಮತ್ತು ಅವರೆಕಾಳು ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಅದು ಸಾಫ್ಟ್ನೆಸ್ ಆಗಿದೆ ಟೊಮೆಟೊ. ಈಗ ಇದ್ರ ಜೊತೆ ನಾನು ಹಾಲು ಹಾಕ್ತಾಯಿದ್ದೀನಿ. ಹಚ್ಕೊಂಡಿರೋ ಹಾಲು ಹಾಕಿ ಅದು ಟೊಮೆಟೊ ಎಲ್ಲ ಜೊತೆ ಹಾಲು ಎಲ್ಲ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡಿ ಮೊದಲು ಹಾಕಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಹಸಿ ಕಾಳುಗಳು ಹಾಕ್ತಾಯಿದ್ದೀನಿ ನೋಡಿರಿ. ಹಾಕಿ ಫುಲ್ಲು ಎಲ್ಲ ಮಿಕ್ಸ್ ಮಾಡಿ. ನಾನು ಇದಕ್ಕೆ ಅಂಗಡಿ ಅಕ್ಕಿ ಯೂಸ್ ಮಾಡ್ತಾಯಿಲ್ಲ, ಡಿಪೋಲಿ ಕೊಡ್ತಾರಲ್ಲ ರೇಷನ್ ಅಕ್ಕಿ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಹೀಗೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು 2 ಕಪ್ ನೀರು ಹಾಕಬೇಕು. ನಾನು 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ, 2 ಕಪ್ ನೀರು ಹಾಕಬೇಕು. ಇದಕ್ಕೆ 2 ಕಪ್ ನೀರು ಹಾಕಿ ಚೆನ್ನಾಗಿ ಅದು ಕೆಳಗಡೆ ಎಲ್ಲ ತಳ ಅಂಟಿರುತ್ತಲ್ಲ ಅದೆಲ್ಲ ಮಿಕ್ಸ್ ಮಾಡಿ. ಮತ್ತು ಇದಕ್ಕೆ ನಾವು ಆಗಲೇ ಉಪ್ಪು ಹಾಕಿದ್ವಿ, ಮತ್ತು ಉಪ್ಪಾಗೋ ಅಗತ್ಯ ಇಲ್ಲ. ಇದನ್ನು ಒಂದು 2 ನಿಮಿಷ ಕುದಿಸ್ರಿ. ಅದು ನೀರೆಲ್ಲ ಕಾದ್ಮೇಲೆ ಚೆನ್ನಾಗಿ ಕುದಿ ಅಂಟುತ್ತೆ. ಅಷ್ಟರಲ್ಲಿ ನಾವು ಅಕ್ಕಿ ಎಲ್ಲ ತೊಳ್ಕೊಂಡು ಈ ಥರ ನೀರೆಲ್ಲ ಬಗ್ಗಿಸಿ, ಅಕ್ಕಿ ನೆನೆ ಹಾಕೋ ಅಷ್ಟು ಏನಿಲ್ಲ, ಈ ಥರ ಎಲ್ಲ ಸೋದಿಸ್ಮೇಲೆ ನೀರು ಕಾದಿದೆ. ಈಗ ನೋಡಿರಿ ಕುದೀತಾ ಇದೆ ನೀರು. ಈ ಕುದಿಯೋ ನೀರಿಗೆ ಅಕ್ಕಿ ತೊಳೆದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ಇದು ಹಾಕಿ ಫುಲ್ಲು ಎಲ್ಲ ಮಿಕ್ಸ್ ಮಾಡಿ. ಅದು ಅಕ್ಕಿ ತಳ ಹಾಕಿ ಹೋಗಿರುತ್ತೆ, ಅದರಿಂದ ಎಲ್ಲ ಮಿಕ್ಸ್ ಮಾಡಿ ಮತ್ತು ಇನ್ನೊಂದು ಸಲ ತಿರುಗಿಸಿ 2 ವಿಸಿಲ್ ಕೂಗಿಸಿ ಒಳ್ಳೆ ಥರ ಚೆನ್ನಾಗಿರುತ್ತೆ. ಯಾವಾಗೂ ಅಂಗಡಿ ಅಕ್ಕಿ ತಿಂದು ಬೇಜಾರಾಗಿದೆ, ಈ ಥರ ಡಿಪೋ ಅಕ್ಕಿ ಮಾಡ್ಕೊಂಡು ತಿನ್ನಿ. ನಾವು ಯಾವಾಗೂ ಇದೇ ರೀತಿ ಇದೇ ಅಕ್ಕಿಯಲ್ಲೇ ಮಾಡ್ಕೊಳೋದು. ನಾವು ಅಪರೂಪ ಸೋನಾ ಮಸೂರಿ ಯೂಸ್ ಮಾಡೋದು. ನೋಡಿರಿ ಚೆನ್ನಾಗಾಗಿದೆ, ತೆಳುವಾಗಿಲ್ಲ, ಗಟ್ಟಿಯಾಗಿಲ್ಲ, ಮುದ್ದೆ ಆಗಿಲ್ಲ, ಅನ್ನ ಉದ್ರುದ್ರಾಗೆ ಇದೆ. ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ. ಯಾವಾಗೂ ಅಂಗಡಿ ಅಕ್ಕಿ ತಿಂದು ಬೇಜಾರಾಗಿದೆ, ಡಿಪೋ ಅಕ್ಕಿ ಮಾಡ್ಕೊಂಡು ತಿನ್ನಿ.